ಆಯ್ತು, ಇನ್ಮ್ಯಾಗರ ಹುಷಾರಾಗಿರೋಣ. ಅಲ್ಲ, ಈಗ ಆಕಿ ಮಾದೇವಿ ಆಕಿ ಗಂಡ ಅವರಿಬ್ರು ಎಲ್ಲಿ ಹೋದ್ರು ಏನು ಗೊತ್ತಾತನ್ರಿ? ಇಲ್ಲ ಶಾರದಾ, ಎಲ್ಲೋದ್ರು ಏನೂ ಗೊತ್ತಾಗಿಲ್ಲ. ಪಾಪ ಅವ್ರೇನೂ ಮಾಡಿಲ್ಲಲ್ಲ, ಹಂಗಾಗಿ ಸುಮ್ಮನೆ ಅದೇ. ಈಗೆಲ್ಲದಕ್ಕೂ ಕಾರಣ ನಮ್ಮ ಚಿಕ್ಕಮ್ಮ. ಈಗ ಅಕ್ಕಿನಂತರೂ ನಾವು ಏನೂ ಇಲ್ಲಾರ್ದಂಗೆ ಮಾಡಿದ್ವಿ. ನೋಡೋಣ ಮುಂದೆ ಏನು ಮಾಡ್ಬೇಕಂತೇಳಿ. ಏನ್ರಪ್ಪ, ಹೆಂಗದರೀಗ ಗೌಡ್ತಾರ? ಓ, ಗುರುಮೂರ್ತಿ ಅಂಕಲ್ ಬರ್ರಿ. ಏನು ಅಂಕಲ್, ಆರಾಮನ್ನದ, ಆದರೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ನಾವು ಅದನ್ನ ಕಾಯಕತ್ತೀವಿ. ಇಲ್ಲ ಆರಾಮಾಗ್ತಾರ. ನಾನು ಈಗ ಡಾಕ್ಟರ್ ಜೊತೆ ಮಾತಾಡಿ ಬಂದೆ. ಏನಿಲ್ಲ, ಒಂದು ಸ್ವಲ್ಪ ಮುಗುಮ್ ಹೇಟ್ ಬಿದ್ದೈತಿ, ಬರುತ್ತೆ ಪ್ರಜ್ಞೆ ಅಂತ ಹೇಳ್ಯಾರ. ಒಂದು ಪ್ರಾಬ್ಲಮ್ ಆಗೈತಪ್ಪ. ಏನಾತ್ರಿ ಅಂಕಲ್? ಏನಾತ್ರಿ ಅಣ್ಣಾರ? ಅದೇನಾತಂದ್ರೆ ನಾವೀಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಲಾರ್ದ ಅವ್ರದ್ದು ಬೆಂಕಿ ಹಚ್ಚಿವಲ್ಲ, ಪೊಲೀಸರು ಬಂದಾರ. ಅದ್ರದ್ದು ಒಂಚೂರು ಊರಾಗ ಗದ್ಲಾಟ ನಡೆದೈತಿ. ಅವ್ರೀಗ ಇಲ್ಲಿ ಬರ್ತೀನಿ ಅಂದ್ರೆ ಪೊಲೀಸರು ನಾವ ಬೇಡ, ಅವ್ರ ತಾಯರಿಗೆ ಆರಾಮಿಲ್ಲ, ಈಗ ಹೋಗ್ಯಾರ ಅವರು ಅಂತಂದ್ವಿ. ನಾವೇನು ನಿನ್ನ ಹೆಸರು ಯಾರೂ ಹೇಳಿಲ್ಲಪ್ಪ, ನೀನು ಇಟ್ಟಿದ್ದು ಕೊಳ್ಳಿ ಅಂತ ನಾವು ಯಾರೂ ಹೇಳಿಲ್ಲ. ಕಟ್ ಹಾಕಿದ್ವಿ, ಯಾರೋ ಸಿಗರೆಟ್ ಸೇದು ಒಗಿದ್ರು, ಒಣ ಕಟ್ಟಿಗೆ ಹತ್ಕೊಂಡೈತೆ ಅಂತ ಹೇಳಿವಿ. ಅವ್ರು ಬಂದು ನಿನ್ನ ಕೇಳಿದ್ರು, ನೀನು ಅದನ್ನ ಹೇಳು. ಏನು? ಆಯ್ತು ರೀ ಗುರುಮೂರ್ತಿ ಅಂಕಲ್, ಹಂಗೆ ಮಾಡಣ್ರಿ. ಹಾಂ ಸರಿ ಆಯ್ತಪ್ಪ. ಅದಕ್ಕೆ ಅಮ್ಮರು ಹೆಂಗದಾರಂತ ಮಾತಾಡಿಸಿ ಈ ವಿಷಯ ನಿನಗೂ ಹೇಳಿ ಹೋಗೋಣಂತ ಬಂದೆ. ಹುಷಾರಾಗಿರ್ರಿ. ಆ ಮಾದೇವಿ ಆಕಿ ಗಂಡ ತಪ್ಪಿಸ್ಕೊಂಡಾರ, ನಾವು ಅದನ್ನು ಹೇಳಿವಿ, ಹುಡುಕ್ತೀನಿ ಅಂದಾರ ಪೊಲೀಸರು. ಇನ್ನು ಕೇಸ್ ನಿಮ್ಮ ಮನೆಗೆ ಏನಾರ ಬಂದರು ಅಂದ್ರೆ ನೀವು ಆ ವಿಷಯ ಹೇಳೋದು ಮರಿಬೇಡ್ರಿ, ಆತಾ? ಸರಿ ಅಂಕಲ್, ಬರ್ತೀನಮ್ಮ. ಹುಷಾರಾಗಿರ್ರಿ. ನಿನ್ನ ಮಗಳು ಹುಷಾರಾಗಿ ನೋಡ್ಕೊಳಪ್ಪ. ಆತ್ರಿ ಅಂಕಲ್. ರೀ, ಈಗೇನ್ರಿ ಮಾಡೋದು? ಪೊಲೀಸರು ಕೇಸು ಅಂತ ಆಗುತ್ತೆ ಏನ್ ಕತೆ? ಏನೂ ಆಗಲ್ಲ ಶಾರದಾ, ಅದೇನು ಬಂದ್ರೂ ನಾನು ನೋಡ್ಕೋತೀನಿ. ಅಪ್ಪ, ನಾವೆಲ್ಲೂ ಯಾರು ಎಲ್ಲೂ ಹೋಗೋದ್ ಬೇಡಪ್ಪ. ನಾವು ತಮಿಳ್ನಾಡಿಗೆ ಹೋಗ್ಬಿಡಮ್ಮ, ಈ ಊರ ಬ್ಯಾಡ ನಮಗ. ಅಲ್ಲವಾ, ಈಗೇನು ತೊಂದ್ರೆ ಇಲ್ಲಲ್ಲ. ಅಮ್ಮ ಇಲ್ಲ, ಅಮ್ಮ ಇನ್ನು ವಾಪಸ್ ಬರಲ್ಲ ಯಾವುದೇ ಕಾರಣಕ್ಕೂ. ಆಕಿ ಮಾಟ ಮಂತ್ರ ಮಾಡೋರು ಯಾರೂ ಇಲ್ಲ. ನಮ್ಗೆ ಇನ್ನೇನು ಹೆದ್ರ ಅವಶ್ಯಕತೆ ಇಲ್ಲ. ನಾವು ಆರಾಮಾಗಿ ಊರಿಗೆ ಹೋಗಿ ನೆಮ್ಮದಿಗೆ ಜೀವನ ಮಾಡ್ಬೋದು. ನೀ ಹೆದ್ರಬೇಡ, ಏನೂ ಆಗಲ್ಲ. ಪೊಲೀಸರು ನಮ್ಗೇನು ಮಾಡಲ್ಲ, ಆಯ್ತಾ? ನಾನು ನೋಡ್ಕೋತೀನಮ್ಮ, ನೀವಿಬ್ರು ಧೈರ್ಯವಾಗಿರ್ರಿ. ಈಗ ಅಜ್ಜನ ಊರಾಗ ನಿಂಗೆ ಇರಕ್ಕೆ ಇಷ್ಟ ಐತಾ, ಇಷ್ಟ ಇಲ್ಲ? ಇಷ್ಟ ಆಯ್ತಪ್ಪ. ಅಷ್ಟ ಅವ ಮತ್ತ. ಅರ್ಥ ಮಾಡ್ಕೊ ಮಗಳ. ನೀವಿಬ್ರು ಕುತ್ಕೊಂಡಿರಿ, ನಾ ಹೋಗಿ ಏನಾರ ತಿನ್ನಕ್ಕೆ ತೊಗೊಂಬರ್ತೀನಿ. ಎಷ್ಟೊತ್ತಾತಿ, ನಾವೇನು ಯಾರೂ ತಿಂದಿಲ್ಲ. ಅಮ್ಮ, ಅತಲಿ ಸೋಮನಾಥ. ಅವ್ವ, ಇಲ್ಲೇ ಅದೀನಿ, ಕಣ್ಬಿಟ್ಟು ನೋಡು. ಅಮ್ಮ, ಸೋಮನಾಥ, ಸೋಮನಾಥ, ಶ್ವೇತಾ, ಇಲ್ಲೇ ಅದೇನ ಶ್ವೇತಾ, ಮೊಮ್ಮಗಳ, ಹೆಂಗದೀವ, ಹೆಂಗದಿ? ಅಮ್ಮ, ಸಮಾಧಾನ ಮಾಡ್ಕೋ, ನಾ ಆರಾಮದೀನಿ, ನಂಗೇನು ಆಗಿಲ್ಲ. ನಿಂಗ ತಲೆ ಜೋರ್ ಹೇಟ್ ಬಿದ್ಬಿಟ್ಟೈತಮ್ಮ. ಅತ್ತೀರ, ಈಗ ಹೆಂಗೈತ್ರಿ? ಅವ ಯಾರೇ ಹೊಡೆದವ ನಿಮ್ಮ ತಲೆಗೆ? ಅವ ಯಾರ ಏನವ? ಒಳ್ಳೆ ದಾಂಡಿಗ ಇದ್ದಂಗಿದ್ದ. ಯಾರು ಕಳಿಸಿದ್ರ ಏನ? ಯಪ್ಪ, ನನ್ನ ಮೊಮ್ಮಗಳು ಹೆಂಗ ಬದುಕಿದ್ಲಲ್ಲ, ಏನಾತ್ಲ ಯಪ್ಪ, ಎಲ್ಲಿದ್ಲು? ನನಗಂಕರು ಏನೂ ಗೊತ್ತಿಲ್ಲ. ಅವ್ವ, ನೀನು ಮಕ್ಕೊಂಡು ರೆಸ್ಟ್ ಮಾಡು. ಅದೇನಾತಂದ್ರೆ ನಮ್ಮ ಯಮುನ ಚಿಕ್ಕಮ್ಮ ಇದ್ದಿದ್ದಿಲ್ಲ, ಆಕಿ ನಿಮ್ಮ ಜೊತೆ ಗುಡಿಗೆ ಬಂದಿದ್ಲಲ್ಲ. ಯಮುನ ಚಿಕ್ಕಮ್ಮ ಏನೇನು ಮಾಡ್ಯಾಳ ಅಂತ ನಿಂಗೆ ಗೊತ್ತಾದ್ರೆ ನೀ ಗಾಬರಿನ ಆಗ್ಬಿಡ್ತಿ. ಏನು ಮಾಡ್ಯಾಳ ಅಂದ್ರೆ, ಏನ್ ಹೇಳಕತ್ತಿದಿ? ನಮ್ಮ ಯಮುನ ಇಷ್ಟಕ್ಕೊಂದೆಲ್ಲ ಮಾಡ್ಯಾಳ? ನಮ್ಮ ಮನೆಗೆ ಇಷ್ಟೆಲ್ಲ ರಗಳಾಗಕ್ಕೆ ಆಕೆ ಕಾರಣ? ಏನ್ ಹೇಳಕತ್ತಿಲ್ಲ ನೀನು? ಯವ್ವ, ಅಷ್ಟ ಅಲ್ಲ, ಊರಾಗ ಹೆಣ್ಮಕ್ಳು ಬಲಿಗೆ ಹಾಕಿದ್ರಲ್ಲ ಕಾಂತರಂಗ, ಇದುವರೆಗೂ ಸಿಕ್ಕಿಲ್ಲಲ್ಲ ಎಲ್ಲ ಹೆಣ್ಮಕ್ಳು. ಏನಾಗ್ಯಾರ ಅಂತೇಳಿ ಇಡೀ ಊರಿಗೆ ಗೊತ್ತೈತಿ, ನಿನಗೆ ಮಾತ್ರ ಗೊತ್ತಿಲ್ಲ. ಯಾಕಂದ್ರೆ ಊರ್ ಮಂದಿನ ಎಲ್ಲರೂ ಅಕ್ಕಿಗೆ ಎದುರ್ತಿದ್ರು. ಯಾಕಂದ್ರೆ ಆಕಿ ಒಬ್ಬಾಕಿ ಮಾಟಗಾರ್ತಿ. ಅದಕ್ಕೆ ಅಯ್ಯೋ ನನ್ನ ಶಿವನಾಟ, ನನ್ನ ಕರ್ಮ ಯಪ್ಪ, ಅಣಿಯ. ಅಯ್ಯೋ ಯಪ್ಪ, ಮನ್ಯಾಗನ ವಿಷ ಜಂತು ಇಟ್ಟುಕೊಂಡು ಹಾಲು ಹಾಕಿ ನಾನೇ ಪೋಷಣೆ ಮಾಡಿಬಿಟ್ನಲ್ಲೋ ಸೋಮನಾಥ, ನಾನೇ ಪೋಷಣೆ ಮಾಡಿದ್ನಲ್ಲ. ವಾ, ನನ್ನ ಮೊಮ್ಮಗಳ ಕುತ್ತಿಗೆ ಕಡೆಗೆ ಹೋಗಿದ್ಲ ಆಕಿನ ಬಿಡಬಾರ್ದಲ್ಲ. ಬಾಲ ಹೋಗನ್, ಬಾಲ ಹಾಕಿನ ಕುತ್ತಿಗೆ ಚಗೊಂಡ್ಬಿಡ್ತೀನಿ ನಾನು. ಹಾಕಿದ್ದು ನನಗೆ ತಲೆಗೆ ಹೊಡೆದು ನನ್ನ ಮೊಮ್ಮಗಳು ಕರ್ಕೊಂಡು ಕಳಾಕಿ ಇವತ್ತ ಇದಕ್ಕಿಗೆ. ಅತ್ತಿಯರ, ಅದೇನಾತಂದ್ರ ಇಡೀ ಊರ್ ಜನ ಎಲ್ಲ ಸೇರಿ ಅವ್ರು ಮಾಡಿದ ಪಾಪ ಕರ್ಮಕ್ಕ ಅವ್ರಿಗೆ ಶಿಕ್ಷೆ ಕೊಟ್ಬಿಟ್ಟಾರೆ. ಮಾವರು
ರಾಮಣ್ಣ, ಯಮ್ನತ್ತಿ ಎಲ್ಲರೂ. ಏನ್ ಹೇಳಕತ್ತಿ ನೀನು? ಅವ್ರನ್ನ ಕರಿನ ಬೆಂಕಿ ಹಚ್ಬಿಟ್ರ? ಹ್ಞೂ ರೀ ಅತ್ತಿಯರ, ಭಾಳ ಮಂದಿ ಅವ್ರ ಮನೆಗಿನ ಹೆಣ್ಮಕ್ಳನ್ನೆಲ್ಲರನ್ನು ಹಿಂಗೆ ಬಲಿ ಕೊಟ್ಟಾರಂತ್ರಿ ಅತ್ತಿಯರು. ಅದಕ್ಕನ ಇದು ಅವ್ರಿಗೇನು ಶಕ್ತಿ ಇದ್ದಿದ್ದಿಲ್ಲ ಅಂತ ಅವ್ರು ಎಲ್ಲಾರನ್ನೂ ಮೂಡಿ ಮಾಡಿ ಎಲ್ಲ ಜೀವನನೂ ನರಕ ಮಾಡ್ಯಾರ ಅಂತಂದು ಊರನ್ನರ ಸೇರಿ ಎಲ್ಲರೂ ಬೆಂಕಿ ಹಚ್ಬಿಟ್ರಿ 3 ಮಂದಿಗೂ. ಮತ್ತ ಮಾದೇವಿ ಮಾದೇವಿ ಗಂಡ ತಪ್ಪಿಸ್ಕೊಂಡು ಹೋಗ್ಬಿಟ್ಟಾರಿ. ಅವರಿಬ್ರು ಇನ್ನೂ ಸಿಕ್ಕಿಲ್ಲ, ಪೊಲೀಸರನ್ನು ಹುಡ್ಕಾಕತ್ತಾರಿ. ಅಯ್ಯಯ್ಯೋ, ಮತ್ತ ನನ್ನ ಮಗ ಕೊಳ್ಳಿ ಬಚ್ಚಾನ ಅಂದ್ರ ಮತ್ತ ನನ್ನ ಮಗನ ಪೊಲೀಸರು ಕರ್ಕೊಂಡು ಹೋಗ್ತಾರನ? ಇಲ್ಲವಾ, ನಾನು ನೋಡ್ಕೊತೀನಿ. ಮತ್ತು ನಾವು ತಪ್ಪು ಮಾಡಿವಿ ಅಂದ್ಮ್ಯಾಗ ಶಿಕ್ಷೆ ಆಗ್ಬೇಕು ನಮಗೆ ಕಾನೂನು ಪ್ರಕಾರ. ಊರನ್ನೆಲ್ಲರೂ ಹೆಂಗೆ ಹೇಳ್ತಾರೆ, ಪೊಲೀಸರೆಲ್ಲ ಹೆಂಗೆ ಹೇಳ್ತಾರೆ, ಕಾನೂನು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದು ನನ್ನ ಧರ್ಮ. ನಾ ಕೇಳ್ತೀನಿ, ಕಾನೂನು ಆಜ್ಞೆನ ನಾನು ಪರಿಪಾಲಿಸ್ತೀನಿ. ನನಗೆ ನೀವೆಲ್ಲ ಸಹಕಾರ ಮಾಡಬೇಕು ದಯಮಾಡಿ. ಯಪ್ಪ, ನನಗಂಕರ ಖರೇನ ಏನ್ ಮಾತಾಡ್ಬೇಕನ್ನೋದ ಗೊತ್ತಾಗೋಲ್ಲ ನನಗ. ನಮ್ಮ ಯಮ್ನ ಹಂಗೆಲ್ಲ ಮಾಡ್ತಾಳಂತ ನಾ ಕನಸು ಮನಸ್ಸಿನಾಗೂ ಅನ್ಕೊಂಡಿದ್ದಿಲ್ಲ. ಅಮ್ಮ ಅಷ್ಟ ಅಲ್ಲ, ನಿಮ್ಮನ್ನ ಅಪ್ಪನ್ನ ಅವ್ವನ್ನ ಎಲ್ಲಾರನ್ನೂ ಅವ್ರ ಕಣ್ಣಾಗ ಏನೋ ಒಂದು ಮಂತ್ರ ಹಾಕಿ ಅವ್ರ ಕಣ್ಣಾಗ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ರು ಗೊತ್ತನ? ನೀವು ಅವ್ರ ಪೂಜೆ ಮಾಡಬೇಡ ಅಂದ್ರೆ ನೀವು ಯಾರು ದೇವ್ರ ಮುಂದೆ ದೀಪನೂ ಹಚ್ತಿದ್ದಿಲ್ಲ. ದೇವ್ರ ಫೋಟೋ ಎಲ್ಲ ತಗೊಂಡೋಗಿ ನೀನು ಎಲ್ಲೇ ಇಟ್ಬಿಟ್ಟಿದ್ದಿ ಮುಚ್ಚಿ, ಗೊತ್ತನ? ಹೌದು, ನನಗೆ ಪ್ರಜ್ಞೆ ಬಂದಾಗೆಲ್ಲ ಅನ್ಕೋತಿದ್ದೆ, ಯಾಕೆ ದೇವ್ರ ಫೋಟೋ ಇಲ್ಲಿಟ್ಟೀನಿ, ಹೋಗ್ಲಿ ಬಿಡು ಅತ್ತಾಗ ನಂಗೆ ರಗಡ ಐತಿ ಅಂತ ಅನ್ಕೊಂತಿದ್ದೆ. ನನಗೆ ಈಗ ಗೊತ್ತಾಗತ್ತೈತೆ ನೋಡುವ. ಅಷ್ಟ ಅಲ್ರಿ, ಮಾವರ್ ಸಾಯಕ, ಇವ್ರ ಮನೆ ಬಿಟ್ಟು ಹೋಗಕ, ನಮ್ಮ ಶ್ವೇತಾಗ ಕೆಟ್ಟ ಕನಸು ಬೀಳಕ ನನಗೆ ಮೊನ್ನೆ ಆತಲ್ರಿ, ಅದಕ್ಕೆಲ್ಲದಕ್ಕೂ ಕಾರಣ ಅವ್ರ ರೀ. ಗೊತ್ತಾತ್ ಬಿಡವ, ಎಲ್ಲ ನಂಗೆ ವಿಷಯ ಗೊತ್ತಾತು. ಯಪ್ಪ, ನಾನಿನ್ನಿರ್ಲಾರೆ. ಬರ್ರಿ, ನಾವು ಮನೆಗೆ ಹೋಗ್ಬರ್ರಿ. ಅಮ್ಮ, ನಾವು ವಾಪಸ್ ತಮಿಳ್ನಾಡಿಗೆ ಹೋಗ್ಬಿಡಂ ಬಾರಮ್ಮ. ಇಲ್ಲವ, ಇಲ್ಲ, ನಿಮ್ಮ ಅಜ್ಜನ ಆಸ್ತಿ ಬಿಟ್ಟು ನಾ ಎಲ್ಲೂ ಬರ್ಲಾರೆ. ಇನ್ನಕ್ಕಿ ಕಾತಿಲ್ಲಲ್ಲ ಬಂಗಾರ ಶ್ವೇತಾ. ಯವ್ವ ಬ್ಯಾಡ್ರವ್ವ, ಯಪ್ಪ ಶಾರದಾ ಹೋಗ್ಬೇಡ್ರಿ ನನ್ನ ಬಿಟ್ಟು. ಇಲ್ರಿ ಅತ್ತೀರ, ನಾವೆಲ್ಲೂ ಹೋಗಲ್ಲ. ನಮಗೆ ತೊಂದರೆ ಇದ್ದಿದ್ದ ಚಿಕ್ಕತ್ತೇರಿಂದ, ಸಣ್ಣ ಅತ್ತೀರ ಇಲ್ಲ ಅಂದಾಗ ನಾವು ಯಾಕೆ ಊರು ಬಿಟ್ಟು ಹೋಗನ್ರಿ? ಊರಾಗಿ ಒಂಥರ ನೆಮ್ಮದಿ ಐತಿ. ಆ ನೆಮ್ಮದಿ ಎಲ್ಲರೂ ಅನುಭವಿಸಕತ್ತಾರೆ, ಅದ್ರ ನಾವು ಹೋಗಿ ಭಾಗಿಯಾಗಬೇಕು. ಬರ್ರಿ ಹೋಗೋಣ. ನಡ್ರಿ, ನಾವು ಮನೆಗೆ ಹೋಗೋಣ ಮೊದ್ಲು. ಅತ್ತೀರ, ಡಿಸ್ಚಾರ್ಜ್ ಮಾಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀವ್ರಿ. ಬಂದು 1-2 ನಿಮಿಷ ರೀ. ನೀವು ಬೇಕಾದ್ರೆ ಮಲ್ಕೋರಿ. ಒಲ್ಲೆ ನಾನು ಮೊದ್ಲು ಮನೆಗೆ ಹೋಗ್ತೀನಿ. ಅವ ಡಾಕ್ಟ್ರನ್ ಕರಿ, ನಾ ಮಾತಾಡ್ತೀನಿ. ನನಗೆ ಪರಿಚಯದನವ ಇಲ್ಲಡ, ನಿಮ್ಮ ಮಾವಗ ಗದ್ದಿ ಕ್ಲೋಸ್ ಅವ. ಡಾಕ್ಟ್ರನ್ ಕರೀರಿ, ನಾ ಕಳಿಸ್ತಾನ. ಅವ ಏನು ಅವ್ನಿಗೆ ಡಿಸ್ಚಾರ್ಜ್ ಮಾಡೋವರೆಗೂ ಇರ್ಷಂಗೆ ಕುಂದ್ರುದಿಲ್ಲ. ನಾವು ಅಲ್ಲ ನೀರಕ್ಕ, ನಾವು ಅಲ್ಲಿ ಈ ದವಾಖಾನ್ಯಾಗ ನಂಗೆ ದವಾಖಾನೆ ವಾಸನೆ ಆಗುದಿಲ್ಲ. ಯಪ್ಪ ಪುಣ್ಯ ಬರ್ತ ಕರ್ಕೊಂಡು ನಡಿಯಲ್ಲ ಲಾ. ಹ್ಞೂ ಆತು, ಸಮಾಧಾನ ಮಾಡ್ಕೊ, ಹೋಗೋಣ. ಯಪ್ಪ, ನಾ ಇಲ್ಲೇ ಮಕ್ಕೊಂತೀನಪ್ಪ, ನನಗೆ ಒಳಗೆ ಆಗೋದಿಲ್ಲ ಒಬ್ಬಕ್ಕೆ ಮುಕ್ಕೊಳಕ. ಬಂಗಾರಿ, ನೀ ಇಲ್ಲೇ ಕೂತ್ಕೋತೀಯವ ಆಟ ಆಡ್ಕೊಂತ? ಹ್ಞೂ ಅಮ್ಮ, ನಾನು ಇಲ್ಲೇ ಟಿವಿ ನೋಡ್ಕೊಂತ ಇಲ್ಲೇ ಇರ್ತೇನೆ. ನೀನೇನು ಹೆದರ್ಬೇಡ. ಹ್ಞೂನವ್ವ, ನೀ ನೋಡ್ಲಾ, ಅದು ಪೊಲೀಸರು ಬಂದಾರಂತಲ್ಲ, ಹೋಗು. ಹ್ಞೂ ಅವ್ವ, ಹೋಗಿ ಪೊಲೀಸ್ರ ಹತ್ರ ಮಾತಾಡಿ ಅದೇನೈತೆ ಅದನ್ನೆಲ್ಲ ಬಗೆಹರಿಸ್ಕೊಂಬರ್ತೀನಿ. ಹ್ಞೂನಪ್ಪ, ಹಂಗ ಮಾಡ. ಒಂದಿಟ್ಟು ಏನಾರು ತಿನ್ನಕ್ಕೆ ಮಾಡ. ಒಂದಿಷ್ಟು ಸಾಬುದಾನಿ ಗಂಜಿ ಬಳಸ್ಬಿಡು ನನಗೆ, ಸಕ್ರೆ ಹಾಕಿ. ನಂಗೆ ಏನು ಬೇಡ ಬೇರೆ. ಅಯ್ಯೋ ಹೌದಲ್ರಿ, ನಾ ಮರ್ತೀನಿ ರೀ ಅತ್ತೀರ, ತಪ್ಪು ತಿಳ್ಕೊಬೇಡ್ರಿ. ಹೋಗ್ತೀನಿ, 1 ನಿಮಿಷ ಹೋಗಿ ಮಾಡ್ಕೊಂಬರ್ತೀನಿ. ಇಲ್ಲೇ ಇರ್ತಾಳ್ರಿ ಶ್ವೇತು. ಆತವ, ನೀವು ಹೋಲಾ. ಪೊಲೀಸರು ಮೊದ್ಲ ಇಲ್ಲಡ, ಅದು ಏನು ನೋಡು ಎಲ್ಲ ಬಗೆಹರಿಸ್ಕೊಂಬಿಡು. ಯವ್ವ, ನೀ ಅದ್ರ ಯೋಚನೆ ಮಾಡಬೇಡ, ನೀ ವಿಶ್ರಾಂತಿ ಮಾಡೋದು ನೋಡು. ನಾನು ನಿನಗೆ ಹೇಳಕತ್ತೀನಿ, ಒಳಗೆ ಕ್ವಾಣ್ಯಾಗ ಮಕ್ಕೊಳವ. ನೀನು ಕ್ವಾಣ್ಯಾಗ ಅಂದ್ರೆ ವಾಲ್ ಅಂತ ಇಲ್ಲೇ ಮಕ್ಕೊಳಕತ್ತಿ. ಆತು. ಆತು. ಅಯ್ಯಯ್ಯೋ, ಅಮ್ಮ ಆಗ್ಲೇ ಮಕ್ಕೊಂಡ ಬಿಟ್ಲಾ? ಪಾಪ, ಭಾಳ ಸುಸ್ತಾಗೈತಿ. ಔಷಧಿದೆಲ್ಲ ಐತಲ್ಲ, ಅದಕ್ಕೆ ಲಘು ನಿದ್ದೆ ಬಂದಿತ್ತು ಕಾಣ್ತೈತಿ. ಮಲಗ್ಲೇ ಬಿಡು. ಅಜ್ಜ, ಅಯ್ಯೋ ನಂಗೆ ನೆನಪ ಇಲ್ಲ. ಅಜ್ಜ. ನಿಹಾರಿಕಾ, ಅಜ್ಜ, ನಾನು ನಿನ್ನ ಎಷ್ಟು ನೆನೆಸಿದೆ, ನೀ ಬರಲೇ ಇಲ್ಲ. ನಂಗೆ ಎಷ್ಟು ಹೆದರಿಕಾಗಿತ್ತು ಗೊತ್ತೇನೋ ಆ ಯಮ್ನಮ್ಮ. ನಂಗೆಲ್ಲ ಗೊತ್ತು. ನನಗೆ ಮುಕ್ತಿ ಕಾಣಿಸೋಕೆ ನೀನೇ ಬರಬೇಕು ಅಂತ ಆ ದೇವ್ರು ಬರ್ದಾಗ ಯಾರೇನು ಮಾಡೋಕ್ಕಾಗಲ್ಲ. ನಾನು ಮುಂದೊಂದು ದಿನ ನಿನ್ನ ಹೊಟ್ಟೆಗ ನಿನ್ನ ಮಗ ಹುಟ್ಟು ಬರ್ತೀನಿ. ಈಗ ನನಗೆ ಅಪ್ಪನೆ ಕೊಟ್ರೆ ನಮ್ಮತ್ತ ನಿನ್ನ ಮಗ ಆಗಿ ನಿನ್ನ ಹೊಟ್ಟೆ ಹುಟ್ಟು ಬರ್ತೀನಿ ಮಗಳ. ಅಜ್ಜ,
ನೀ ಹಿಂಗ ಇರು ನನ್ನ ಜೊತೆಗೆ ನಾ ಕರ್ದಾಗ ಈಗ ಬರ್ತಿಲ್ಲ ಹಂಗ ಬಂದ್ಬಿಡು ಅಮ್ಮಗ ನೋಡಲ್ಲಿ ತೊಲಿಗೆ ಎಷ್ಟು ಹೇಟ್ ಬಿದ್ದೈತಿ ನಾವಿಲ್ಲಿ ಭೂಮಿ ಮೇಲೆ ಭಾಳ ದಿನ ಇರೋಕ್ಕಾಗಲ್ಲವ. ನಮಗೆ ಆ ದೇವರು ನಮ್ಮ ಆಯಸ್ಸು ಮೀರಿ ನಾವು ಸತ್ತಿದ್ರ ನಮ್ಗೆ ಇಂಥದ್ದೊಂದು ಪಿಶಾಚಿ ಆಗೋದದ್ದು ಬರ್ತಿದ್ದಿಲ್ಲ. ಆಯಸ್ಸಿದ್ದಾಗ ನಾನು ನನ್ನ ಕೈಯಾರ ಜೀವ ಕಳ್ಕೊಂಡೆಲ್ಲ, ಅದಕ್ಕೆ ಅಂತಾರ ಪಿಶಾಚಿಯಾಗಿ ಅಳ್ದೆ. ಈಗೆಲ್ಲ ಸಾಲ್ವ್ ಆಗೈತಲ್ಲ, ಈಗ ನಾನು ನೆಮ್ಮದಿಯಾಗ ಆ ದೇವ್ರ ಪಾದ ಮುಟ್ತೀನಿ. ನೀನು ಹೊಟ್ಟೆಗೆ ಮಗ ಆಗಿ ಬರೋಕ್ಕೋಸ್ಕರ ಕಾಯ್ತಿರ್ತೀನಿ. ನಾ ಬರಲ್ಯಾ? ಇನ್ನೆವತ್ತೂ ನೀ ಕರೆದ್ರೂ ನಾ ಬರಲ್ಲ. ಆ ದೇವ್ರ ಪಾದದಾಗ ನಾ ಲೀನಾಗ ಕೊಂಟೀನಿ. ನನಗೆ ಮುಕ್ತಿ ಸಿಕ್ತು ಮೊಮ್ಮಗಳ, ನನಗೆ ಮುಕ್ತಿ ಸಿಕ್ತು.